ಮೂರು ಶ್ರಾವಣ ಸೋಮವಾರ ಈ ದೀಪ ಬೆಳಗಿದ್ರೆ ಗ್ರಹ ದೋಷಗಳೆಲ್ಲ ಮಾಯವಾಗುತ್ತೆ. ಹೌದು, ಈ ಮಂಗಳಕರ ಮಾಸದಲ್ಲಿ ಭಗವಾನ್ ಶಿವನನ್ನ ಪೂಜಿಸೋದ್ರ ಜೊತೆಗೆ ಧಾರ್ಮಿಕ ನಿಯಮಗಳನ್ನು ಮಾಡೋದು ಕೂಡ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಶಿವನಲ್ಲಿನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು, ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಶ್ರಾವಣ ಮಾಸವು ಅತ್ಯಂತ ಮಹತ್ತರವಾದ ಮಾಸವಾಗಿದೆ. ಶ್ರಾವಣ ಮಾಸದ ಪ್ರತಿಯೊಂದು ದಿನವೂ ತನ್ನದೇ ಆದ ಮಹತ್ವವನ್ನು ಹೊಂದಿದ್ರೂ ಶ್ರಾವಣ ಮಾಸದ ಸೋಮವಾರ ಶಿವಭಕ್ತರಿಗೆ ವಿಶೇಷವಾದ ದಿನವಾಗಿರುತ್ತದೆ. ಶ್ರಾವಣ ಸೋಮವಾರದ ದಿನದಂದು ವಿಧಿವಿಧಾನಗಳ ಪ್ರಕಾರ ಶಿವನನ್ನ ಪೂಜಿಸೋದ್ರಿಂದ ವ್ಯಕ್ತಿಯು ತಾನು ಜೀವನದಲ್ಲಿ ಬಯಸಿದ ಫಲವನ್ನು ಪಡೆದುಕೊಳ್ತಾನೆ. ಶ್ರಾವಣ ಮಾಸದಲ್ಲಿ ನಮಗೆ 5 ಸೋಮವಾರಗಳು ಸಿಗ್ತವೆ. ಈ 5 ಸೋಮವಾರಗಳಲ್ಲಿ ಕೇವಲ 3 ಶ್ರಾವಣ ಸೋಮವಾರಗಳ ಕಾಲ ಭಕ್ತರು ಶಿವನ ಮುಂದೆ ದೀಪವನ್ನು ಬೆಳಗಿಸೋದ್ರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ ಎನ್ನುವ ನಂಬಿಕೆ ಇದೆ. 3 ಶ್ರಾವಣ ಸೋಮವಾರ ಶಿವನಿಗೆ ಯಾವ ರೀತಿ ದೀಪವನ್ನು ಬೆಳಗಬೇಕು, ಶಿವನಿಗೆ ಯಾವ ರೀತಿ ದೀಪ ಬೆಳಗಿದ್ರೆ ಯಾವ ಫಲ ಸಿಗ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಶಿವನ ಆಶೀರ್ವಾದ ಸಿಗಲೆಂದು ಹರ ಹರ ಮಹದೇವ್ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಯದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ. ಹೌದು, ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ಸೋಮವಾರದಂದು ಶಿವನಿಗೆ ದೀಪವನ್ನು ಬೆಳಗೋದು ಹೆಚ್ಚಿನ ಮಹತ್ವವನ್ನು ಒಳಗೊಂಡಿದೆ. ಶ್ರಾವಣ ಮಾಸದ 3 ಸೋಮವಾರಗಳವರೆಗೆ ಶಿವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಈ ದೀಪವನ್ನು ಬೆಳಗಿಸುವಾಗ ನೀವು ಇದರಲ್ಲಿ ಕಲವ ದಾರವನ್ನು ಬಳಸಬೇಕೆಂಬುದನ್ನು ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ನೀವು ಸಾಮಾನ್ಯವಾಗಿ ಬಳಸುವ ಹತ್ತಿಯ ಬತ್ತಿಯನ್ನ ದೀಪಕ್ಕೆ ಬಳಸಬಾರದು. ಕೆಂಪು ಅಥವಾ ಹಳದಿ ಬಣ್ಣದ ಕಲವ ದಾರವನ್ನು ತೆಗೆದುಕೊಂಡು ಶಿವನಿಗೆ ದೀಪವನ್ನು ಬೆಳಗಿಸಬೇಕು. ಇದರ ಹೊರತಾಗಿ ನೀವು ಜನಿವಾರದ ದಾರವನ್ನು ಕೂಡ ದೀಪದ ಬತ್ತಿಯಾಗಿ ಬಳಸಬಹುದು. ದೀಪವನ್ನು ಬೆಳಗಿಸುವ ಮೊದಲು ಕಲವ ದಾರವನ್ನು ತೆಗೆದುಕೊಂಡು ಕೈಯಲ್ಲಿ ಚೆನ್ನಾಗಿ ಹೆಣೆದು ಬತ್ತಿ ಆಕಾರಕ್ಕೆ ತಂದು ನಂತರ ಹಿತ್ತಾಳೆಯ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಅದರಲ್ಲಿ ಕಲವ ದಾರವನ್ನು ನೆನೆಸಿ ದೀಪವನ್ನು ಬೆಳಗಿಸಬೇಕು. ಹೌದು, ಶ್ರಾವಣ ಮಾಸದ ಎಲ್ಲ ಸೋಮವಾರವೂ ಶಿವಪೂಜೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಶ್ರಾವಣ ಮಾಸದ ಎಲ್ಲ ಸೋಮವಾರಗಳಲ್ಲಿ ಶಿವನನ್ನು ಪೂಜಿಸುವಾಗ ಸಾಸಿವೆ ಎಣ್ಣೆಯ ದೀಪವನ್ನು ಶಿವನ ಮುಂದೆ ಬೆಳಗಿಸಬೇಕು. ಇದಲ್ಲದೆ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿಕೊಂಡು ಕೂಡ ಶಿವನಿಗೆ ದೀಪವನ್ನು ಬೆಳಗಿಸಬಹುದು. ನೀವು ಶಿವನ ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸ್ತಾ ಇದ್ರೆ ಅದರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಒಂದು ವೇಳೆ ನೀವು ಶಿವಲಿಂಗವನ್ನು ಪೂಜಿಸ್ತಿದ್ರೆ ಅದರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಇದರಿಂದ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ತೀರಾ. ಹೌದು, ಶ್ರಾವಣ ಮಾಸದಲ್ಲಿ ಶಿವನನ್ನ ಪೂಜಿಸೋದ್ರೊಂದಿಗೆ ದೀಪವನ್ನ ಬೆಳಗುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಈ ದಿನದಂದು ಕಲವ ದಾರದಿಂದ ಬತ್ತಿಯನ್ನು ತಯಾರಿಸಿ ಆ ಬತ್ತಿಯಿಂದ ಶಿವನಿಗೆ ದೀಪವನ್ನು ಬೆಳಗೋದು ಶಿವನ ಅಪಾರ ಅನುಗ್ರಹ ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ. ಅರ್ಧಕ್ಕೆ ನಿಂತು ಹೋದ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ವಿಶೇಷ ಅಂದ್ರೆ ಈ ರೀತಿ ಮಾಡೋದ್ರಿಂದ ಜಾತಕದಲ್ಲಿರುವ ಎಲ್ಲಾ ರೀತಿಯ ಗ್ರಹ ದೋಷಗಳು ನಿವಾರಣೆಯಾಗ್ತವೆ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಹಾಗೂ ಕೌಟುಂಬಿಕ ಸಮಸ್ಯೆಗಳು ದೂರವಾಗ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಎಲ್ಲ ಸೋಮವಾರಗಳಲ್ಲೂ ನಾವು ತಿಳಿಸಿದ ಹಾಗೆ ಶಿವನಿಗೆ ದೀಪವನ್ನು ಬೆಳಗಿಸೋದ್ರಿಂದ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ ಪ್ರಾಪ್ತವಾಗ್ತದೆ. ಜೀವನದ ಬಹುತೇಕ ಸಮಸ್ಯೆಗಳು ದೂರವಾಗುವುದು. ನೀವು ಈ ವರ್ಷದ ಶ್ರಾವಣ ಮಾಸದಲ್ಲಿ ಈ ದೀಪವನ್ನು ಬೆಳಗಿಸಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.